ಸ್ನೇಹಿತರೆ, ಇವತ್ತು ನಿಮ್ಗೊಂದು ವಿಸ್ಮಯಕಾರಿ ಕಥೆ ಹೇಳ್ತೀನಿ ಕೇಳಿ. ಸ್ವಾಮಿ ವಿವೇಕಾನಂದರ ಮುಂಚೆ ನರೇಂದ್ರನಾಥ ಆಗಿದ್ರು. ಆಗ ಅವರು ನಾಸ್ತಿಕರಂತೆ ಇದ್ರು. ದೇವರನ್ನ ನಂಬ್ತಾ ಇರಲಿಲ್ಲ, ದೇವರನ್ನ ಹುಡುಕ್ತಾ ಇದ್ರು. ಆ ಹುಡುಕಾಟದಲ್ಲಿ ಒಮ್ಮೆ ಯಾರೋ ಅವ್ರಿಗೆ ರಾಮಕೃಷ್ಣ ಪರಮಹಂಸರು ಎಂಬ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ, ಅವ್ರ ಹತ್ರ ಹೋಗು, ಅವ್ರು ನಿನ್ಗೆ ದೇವ್ರು ತೋರಿಸ್ಬೋದು ಅಂತ ಹೇಳ್ತಾರೆ. ಆಗ ನರೇಂದ್ರನಾಥ ರಾಮಕೃಷ್ಣ ಪರಮಹಂಸರ ಹತ್ರ ಬರ್ತಾರೆ. ಬಂದ್ಬಿಟ್ಟು ಕೇಳ್ತಾರೆ, ನೀವು ದೇವ್ರು ನೋಡಿದ್ದೀರಾ ಅಂತ. ಆಗ ಪರಮಹಂಸರು ಒಂದು ನೋಟ ಬೀರ್ತಾರೆ ಇವ್ರ ಮೇಲೆ. ಅವರಿಗೆ ಈ ಯುವಕನಲ್ಲಿ ಇರುವ ದೈವಶಕ್ತಿ ಅರ್ಥ ಆಗತ್ತೆ. ನೋಡಿದ್ದೀನಿ ಅಂತ ಹೇಳ್ತಾರೆ. ಹಾಗಾದರೆ ನನಗೆ ತೋರಿಸಿ ಅಂತ ಹೇಳ್ತಾರೆ ನರೇಂದ್ರನಾಥ. ಆಗ ನರೇಂದ್ರನಾಥನಿಗೆ ಪರಮಹಂಸರು ಹೇಳ್ತಾರೆ, ಅದರ ವಿಷಯ ಆಮೇಲೆ ಮಾತಾಡೋಣ, ಸದ್ಯಕ್ಕೆ ಇಲ್ಲಿ ಕೂತ್ಕೋ, ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿದೆ ಅಂತಾರೆ. ಇವ್ರು ಏನು ಅಂತ ಕೇಳ್ತಾರೆ. ಅವಾಗ ಇಲ್ಲಿ ಒಂದು ಪುಸ್ತಕ ಇದೆ, ಆ ಪುಸ್ತಕನ ಒಮ್ಮೆ ಓದ್ಬಿಟ್ಟು ನನಗೆ ಹೇಳ್ತೀಯಾ ಅಂತ. ಆಗ ವಿವೇಕಾನಂದರು ಯೋಚನೆ ಮಾಡ್ತಾರೆ, ಇದು ಬಹಳ ದೊಡ್ಡ ವಿಷಯ ಏನಲ್ಲ, ಬರೀ ಒಂದು ಪುಸ್ತಕ ಓದಕ್ಕೆ ಹೇಳ್ತಾ ಇದ್ದಾರೆ, ಓದ್ತೀನಿ ಅಂತ. ಪರಮಹಂಸರು ಹೇಳ್ತಾರೆ, ನನ್ನ ಕಣ್ಣು ಸ್ವಲ್ಪ ವೀಕ್ ಆಗಿದೆ, ಓದಕ್ಕಾಗ್ತಾ ಇಲ್ಲ, ನೀನ್ ಓದಿ ಹೇಳು ಅಂತ. ಆಗ ವಿವೇಕಾನಂದರು ಆ ಪುಸ್ತಕ ತಗೊಂಡು ಓದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತು ಓದಿದ ನಂತರ ವಿವೇಕಾನಂದರ ರೋಮಗಳು ಎದ್ದು ನಿಲ್ಲಿಸ್ಬಿಡ್ತಾರೆ ಓದೋದು. ಆಗ ಪರಮಹಂಸರು ಹೇಳ್ತಾರೆ, ಯಾಕೆ ನಿಲ್ಲಿಸ್ದೆ, ಓದು ಅಂತ. ಆಗ ವಿವೇಕಾನಂದರು ಮತ್ತೆ ಓದಕ್ ಮುಂದುವರಿಸ್ತಾರೆ. ಸ್ವಲ್ಪ ಓದಿದ ನಂತರ ಮತ್ತೆ ಅವ್ರಿಗೆ ಅದೇ ಅನುಭವ ಆಗುತ್ತೆ. ಆಗ ಪರಮಹಂಸರು ಹೇಳ್ತಾರೆ, ಯಾಕೆ ನಿಲ್ಲಿಸ್ದೆ ಅಂತ. ನನಗೆ ಬಹಳ ಕಷ್ಟ ಆಗ್ತಾ ಇದೆ ಇದನ್ನು ಓದೋದು, ನನ್ನ ಮೈಯ ರೋಮಗಳು ನಿಲ್ಲಿಸ್ತಾ ಇದೆ ಅಂತ ಹೇಳ್ತಾರೆ. ಆ ಪುಸ್ತಕ ಓದಿ ಮುಗಿಸೋ ಅಷ್ಟೊತ್ತಿಗೆ ನರೇಂದ್ರನಾಥ ಸ್ವಾಮಿ ವಿವೇಕಾನಂದ ಆಗಿ ಪರಿವರ್ತನೆ ಆಗಿರ್ತಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಾ ಆ ಪುಸ್ತಕ ಯಾವುದು ಅಂತ? ಅದೇ ಅಷ್ಟಾವಕ್ರ ಸಂಹಿತೆ ಅಥವಾ ಅಷ್ಟಾವಕ್ರ ಗೀತೆ. ಬನ್ನಿ ನಾವು ಅದನ್ನು ಓದೋಣ, ತಿಳ್ಕೊಳ್ಳೋಣ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಅಷ್ಟಾವಕ್ರ ಗೀತೆ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡ್ತೀನಿ. ಬನ್ನಿ ನಾವೆಲ್ಲ ನಮ್ಮ ಜ್ಞಾನ ವೃದ್ಧಿಸೋಣ.